ನಮಸ್ಕಾರ ರೀ ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಮ್ಮ ಇನ್ನೊಂದು ವೀಡಿಯೋಗೆ ನಿಮ್ಗೆ ಎಲ್ರಿಗೂ ಸ್ವಾಗತ. ಸೊ ನಾವು ಇವತ್ತು ಪ್ಲ್ಯಾನ್ ಮಾಡಿದ್ದು ಗುತ್ತಲಿಂದ ಕುರುವತ್ತಿ ಹೋಗಿ ಬರೋಣ ಅಂಥೇಳಿ. ಸೊ ಈ ದ್ವಾರ ಬಾಗಿಲು ಕಾಣ್ತಿದೆಯಲ್ಲ, ಇದು ಹಾವನೂರಿಗೆ ಹೋಗೋ ರಸ್ತೆ. ಇಲ್ಲಿಂದ ರೈಟ್ ತೊಗೊಂಡ್ರೆ ಇದು ಕುರುವತ್ತಿ ಹೋಗೋ ರೋಡು. ಸೊ ನಾವು ತುಂಬ ದಿನ ಆಗಿತ್ತು ಕುರುವತ್ತಿ ಹೋಗಿ, ರೀಸೆಂಟಾಗಿ ಜಾತ್ರೆನೂ ಆಗಿತ್ತು, ಆ ಜಾತ್ರೆಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ಕುರುವತ್ತಿ ಬಸವಣ್ಣನ ದರ್ಶನ ಮಾಡ್ಕೊಳ್ಳೋಣ ಅಂತ ನಾವು ಹೋಗ್ತಿದ್ದೀವಿ. ಸೊ ಆ ಕಡೆ ಈ ಕಡೆ ಒಳ್ಳೆ ವೆದರು, ನೇಚರ್ ವ್ಯೂ ಚೆನ್ನಾಗಿತ್ತು. ರೋಡ್ ಸ್ವಲ್ಪ ಕೆಟ್ಟದಾಗಿತ್ತು, ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಯಾರೆಲ್ಲ ಬೆಂಗಳೂರಲ್ಲಿ ಡ್ರೈವ್ ಮಾಡಿ ಬೇಜಾರಾಗಿರ್ತಾರೋ ಇಲ್ಲಿ ಬಂದು ನೀವು ಒಂದು ಡ್ರೈವ್ ತೊಗೋಬೋದು. ಈ ಥರ ವ್ಯೂ ಬೆಂಗಳೂರಲ್ಲಿ ನಮಗೆಲ್ಲೂ ಸಿಗಲ್ಲ. ಸೊ ಆ ಕಡೆ ಈ ಕಡೆ ನೋಡಿದರೆ ನೀವು ಒಳ್ಳೆ ವ್ಯೂ ಇತ್ತು, ತೋಟಗಳಿತ್ತು, ಗದ್ದೆಗಳಿತ್ತು. ಸೊ ಒಳ್ಳೆ ಗಾಳಿ ಬರ್ತಾಯಿತ್ತು. ಈ ಥರ ಗಾಳಿಯಲ್ಲಿ ನೀವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಎ ಸಿನೇ ಬೇಕು ಅನ್ಸಲ್ಲ. ಸೊ ತಿಂಗಳಿಗೋ 2 ತಿಂಗಳಿಗೋ ಈ ಥರ ಡ್ರೈವ್ ಎಸೆನ್ಷಿಯಲ್ ಅಂತ ನಾನು ಅನ್ಕೊತೀನಿ. ಸೊ ನಾವು ಹೋಗ್ಬೇಕಾದ್ರೆ ಈ ಹೊಳೆ ಬರುತ್ತೆ, ಇದು ತುಂಗಭದ್ರಾ ಹೊಳೆ. ಇದು ಗುತ್ತಲ್ ಮೈಲಾರ್ ಎರಡರ ನಡುವೆ ಬರುತ್ತೆ. ನೀರು ತಕ್ಕ ಮಟ್ಟಿಗಿತ್ತು. ಆ್ಯಂಡ್ ಈ ಕಡೆ ನೋಡ್ತಿದ್ದೀರಲ್ಲ, ಈ ಕಡೆನೇ ಕುರುವತ್ತಿ ಬರೋದು. ಇಲ್ಲಿಂದ ಒಂದು 7-8 ಕಿಲೋಮೀಟರು. ಸೊ ಸಂಜೆ ಆಗಿರೋದ್ರಿಂದ ನೀವು ನೋಡ್ತಿರ್ಬೋದು, ಪಕ್ಷಿಗಳೆಲ್ಲ ಹಾರಾಡ್ತಿದೆ ನೀರ ಮೇಲೆ. ಇಲ್ಲಿಂದ ಸ್ವಲ್ಪ ರೋಡ್ ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ಸೊ ಬಿಸಿಲು ಕೂಡ ಸಂಪೂರ್ಣ ಕಡಿಮೆ ಆಗಿತ್ತು, ಹತ್ತತ್ರ 5 ಗಂಟೆ ಆಗಿತ್ತು. ಸೊ ಇಲ್ಲೊಂದು ವ್ಯೂ ಚೆನ್ನಾಗಿ ಸಿಕ್ತು, ಅಡಿಕೆ ತೋಟದ್ದೆಲ್ಲ. ನಿಮ್ಗೆ ಇಷ್ಟ ಆಯ್ತಾ ತೋಟ? ಕಮೆಂಟ್ ಮಾಡಿ. ಸೊ ಈ ಕಾಲೇಜ್ ನಮಗೆ ಮೈಲಾರ್ ಹತ್ರ ಕಾಣಿಸ್ತು. 7 ಕೋಟಿ ವಸತಿ ನಿಲಯ ಅಂತ ಹೆಸರಿತ್ತು. ಹಾಗೆ ಮುಂದೆ ಬಂದರೆ ಇದು ಮೈಲಾರ. ಸೊ ಮೈಲಾರ್, ಇಲ್ಲಿಂದ ಮೈಲಾರ ಸ್ಟಾರ್ಟ್ ಆಗುತ್ತೆ. ಸೊ ರೀಸೆಂಟಾಗಿ ಮೈಲಾರ್ ಜಾತ್ರೆ ಆಗಿರೋದು ನಿಮ್ಗೆಲ್ಲರಿಗೂ ಗೊತ್ತು. ಅದರಿಂದನೇ ಆ ಕಡೆ ಈ ಕಡೆ ನೀವು ನೋಡಿದ್ರೆ ಬ್ಯಾರಿಕೇಡ್ಸ್ ಎಲ್ಲ ಕಾಣುತ್ತೆ. ಸೊ ಇಲ್ಲಿಂದ ಏನು ಲೆಫ್ಟ್ ರೋಡ್ ಕಾಣಿಸುತ್ತಲ್ಲ, ಅದು ನಿಮಗೆ ಹೂವಿನಡಗಲಿ ಆಮೇಲೆ ಹೊಳಲ್ ಅಂತ ಬರುತ್ತಲ್ಲ, ಆ ಕಡೆ ಹೋಗುತ್ತೆ. ಸೊ ನಾವು ಇಲ್ಲಿಂದ ರೈಟ್ ತೊಗೊಂಡ್ರೆ ಮೈಲಾರ್ ಆ್ಯಂಡ್ ಕುರುವತ್ತಿ. ಮೈಲಾರ್ ಆದಮೇಲೆ ನಿಮಗೆ ಕುರುವತ್ತಿ ಬರುತ್ತೆ. ಸೊ ಅಂತೂ ಇಂತೂ ನಾವು ಎಂಟ್ರೆನ್ಸ್ ಆಗಿದ್ದು ಮೈಲಾರ್. ಇದು ಮುಂದೆ ಕಾಣ್ತಿದೆಯಲ್ಲ ದ್ವಾರ ಬಾಗಿಲು, ಇದು ಮೈಲಾರ್ ಲಿಂಗೇಶ್ವರ ಹೋಗೋ ದ್ವಾರ ಬಾಗಿಲು. ಇದು ತುಂಬ ಫೇಮಸ್ ಟೆಂಪಲ್, ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಯಾರ್ಯಾರು ರೀಸೆಂಟಾಗಿ ಮೈಲಾರ್ ಜಾತ್ರೆ ಮಾಡಿದಾರ ಕಮೆಂಟ್ ಮಾಡಿ. ಸೊ ದೂರದಿಂದನೇ ಒಂದು ನಮಸ್ಕಾರ ಹಾಕ್ಕೊಂಡು ನಾವು ಹೋಗಿದ್ದು ಮುಂದೆ ಕುರುವತ್ತಿಗೆ. ಸೊ ಇದು ಬಂದ್ಬಿಟ್ಟು ಕುರುವತ್ತಿ ಹೋಗೋ ರೋಡು, ಇಲ್ಲಿಂದ ಲೆಫ್ಟು. ಸೊ ಇಲ್ಲೇನು ಕಾಣ್ತಿದೆಯಲ್ಲ, ಇದೆಲ್ಲ ಗದ್ದೆಗಳು. ಕುರುವತ್ತಿ ಜಾತ್ರೆ ಟೈಮಲ್ಲಿ, ಮೈಲಾರ್ ಲಿಂಗೇಶ್ವರ ಜಾತ್ರೆ ಟೈಮಲ್ಲಿ ಇಲ್ಲಿ ನಿಮಗೆ ಓಡಾಡೋಕ್ಕೆ ಜಾಗ ಇರಲ್ಲ, ಅಷ್ಟೊಂದು ಟೆಂಟ್ಸ್ ಇರುತ್ತೆ. ಸೊ ದ್ವಾರ ಬಾಗಿಲದ್ದೇನೋ ಕಾಮಗಾರಿ ನಡೀತಾ ಇತ್ತು. ಸೊ ಇಲ್ಲಿಂದ ಒಳಗಡೆ ಹೋಗಿ ಇಲ್ಲಿಂದ ನಡ್ಕೊಂಡು ಹಂಗೆ ಮೇಲೆ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಸ್ಟೆಪ್ಸಲ್ಲಿ ಮೇಲೆ ಬಂದರೆ ಸೊ ಎಡಗಡೆ ಕಾಣೋದು ನಿಮ್ಮ ಶಾಪು. ನಿಮ್ಗೆ ಏನು ಬೇಕು, ಫೋಟೋಸ್ ಏನಾದ್ರು ಬೇಕಾದರೆ ನೀವು ಅಲ್ಲಿ ತೊಗೋಬೋದು. ಸೊ ಇದು ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ದೇವಸ್ಥಾನ. ಸೊ ದೂರದಿಂದನೇ ಪೂಜೆ ಆಗ್ತಿರೋ ಸದ್ದು ಕೇಳ್ತು. ಸೊ ನಾವು ಹೋಗ್ತಿರೋ ಟೈಮ್ ಕರೆಕ್ಟಾಗಿದೆ ಅನ್ನಿಸ್ತು. ಒಳ್ಳೆ ದರ್ಶನ ತೊಗೊಂಡ್ವಿ. ಯೂಶ್ವಲಿ ಜಾತ್ರೆ ಟೈಮಲ್ಲೆಲ್ಲ ಬಂದರೆ ನಿಮ್ಗೆ ಇಷ್ಟು ಹತ್ತಿರದಿಂದ ದರ್ಶನ ಸಿಗಲ್ಲ. ಸೊ ಇವಾಗ ನೀವು ನೋಡ್ತಿರೋದು ಚನ್ನಮಲ್ಲಿಕಾರ್ಜುನ ದೇವಸ್ಥಾನ. ಸೊ ಈ ದೇವಸ್ಥಾನ ಆ್ಯಂಡ್ ಕುರುವತ್ತಿ ಬಸವೇಶ್ವರನ ದೇವಸ್ಥಾನ ಎರಡೂ ಇದರ ಬದ್ರ ಇರೋದು. ಇಲ್ಲೂ ನಮ್ಗೆ ಒಳ್ಳೆ ದರ್ಶನ ಸಿಕ್ತು. ತಂದಿರೋ ಮಾಲೆಗಳನ್ನೆಲ್ಲ ಅರ್ಪಿಸಿದ್ವಿ. ಅರ್ಚಕರು ಮಾಲೆನ ಹಾಕಿದ್ರು ದೇವ್ರಿಗೆ. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಆಚೆ ಬಂದಾಗ ನಮ್ಗೆ ಕಾಣಿಸಿದ್ದೆ ಈ ಸೂಚನಾ ಫಲಕ. ಇದರಲ್ಲಿ ತುಂಬ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಯಾರಾದರೂ ದೇವಸ್ಥಾನಗಳಿಗೆ ಹಾನಿ ಮಾಡಿದರೆ 1 ಲಕ್ಷ ರೂಪಾಯಿ ದಂಡ ಅಂತೆ ಅಷ್ಟೇ. ಸೊ ನನ್ನ ರಿಕ್ವೆಸ್ಟ್ ಬಂದ್ಬಿಟ್ಟು, ಯಾವುದೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗಲೂ ಏನು ಮುಟ್ಟಬೇಡಿ, ಯಾವುದನ್ನು ಹಾನಿ ಮಾಡಬೇಡಿ. ಸೊ ಇದೆಲ್ಲ ನಮ್ಮ ಭಾರತೀಯ ಶಿಲ್ಪಿಗಳ ಕೈ ಚಳಕ ಹೇಗಿತ್ತು ಅಂತೇಳಿ ನಮ್ಮ ಮುಂದಿನ ಪೀಳಿಗೆಗೆ ತೋರ್ಸೋಕ್ಕೆ ಬೇಕು. ಸೊ ನಾವೆಲ್ಲ ಇದನ್ನು ಮುಟ್ಬಿಟ್ಟು ಏನೋ ಮಾಡಿಬಿಟ್ಟು ಹಾಳು ಮಾಡಿಬಿಟ್ರೆ ಸೊ ಅವ್ರಿಗೇನು ಇದು ನೋಡೋಕ್ಕೆ ಸಿಗಲ್ಲ. ಇಷ್ಟೊಂದು ಅದ್ಭುತ ಕಲಾಕೃತಿ ನಮ್ಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ, ಬೇರೆ ದೇಶದಲ್ಲಿ ಎಲ್ಲೂ. ಸೊ ನಾವು ಪುಣ್ಯ ಮಾಡಿದ್ದೀವಿ, ನಮ್ಮ ದೇಶದಲ್ಲೆಲ್ಲ ಈ ಥರ ಮಹಾನ್ ಶಿಲ್ಪಿಗಳೆಲ್ಲ ಹುಟ್ಟಿದ್ರು ಅಂತ ಹೇಳೋಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಇವಾಗ ನಾವು ಇದನ್ನು ರೀಕ್ರಿಯೇಟ್ ಮಾಡ್ತೀವಿ ಅಂದರೆ ಅದು ಅಸಾಧ್ಯ, ಅದು ಆಗದೇ ಇರೋ ಮಾತು. ಏನಕ್ಕೆ ಅಂದರೆ ಸೊ ಅವಾಗಿನ ಶಿಲ್ಪಗಳಿಗೆ ಅದೇನು ದೈವ ಬಲವಿತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಇದೆ ಈ ದೇವಸ್ಥಾನದ ಬಗ್ಗೆ, ನೋಡ್ಕೊಳ್ಳಿ. ಸೊ ಈ ದೇವಸ್ಥಾನ ಕಟ್ಟಿದ್ದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ, 11ನೇ ಶತಮಾನದಲ್ಲಿ. ಸೊ ಅವ್ರ ಕೊಡುಗೆನೂ ತುಂಬ ಇದೆ ನಮ್ಮ ಸಂಸ್ಕೃತಿಗೆ. ಸೊ ಇಲ್ಲಿ ಈ ಹುಂಡಿ ಅಂತ ಮಾಡಿದ್ದಾರೆ. ನಿಮ್ಗೆ ಏನೇ ಡೊನೇಟ್ ಮಾಡ್ಬೇಕಂದ್ರೂ ಇದನ್ನು ನೀವು ಸ್ಕ್ಯಾನ್ ಮಾಡಿ ಮಾಡ್ಬೋದು. ಅದಾದಮೇಲೆ ನಾವು ಸ್ವಲ್ಪ ಪಿಕ್ಸ್ ತೊಗೊಂಡ್ವಿ, ಮ್ಯಾಂಡೇಟರಿ ಪಿಕ್ಸ್ ಎವ್ರಿ ಟ್ರಿಪ್ಪಲ್ಲಿ, ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ನನ್ನ ಸಜೆಷನ್ ಏನಂದರೆ, ಕೆಲಸನೇ ಜೀವನ ಅಲ್ಲ. ಸೊ ಅವಾಗವಾಗ ಬ್ರೇಕ್ಸ್ ತೊಗೊಳ್ಳಿ, ಫ್ಯಾಮಿಲಿ ಜೊತೆ ಟ್ರಿಪ್ಪಿಗೆ ಬನ್ನಿ. ಸೊ ದೇವಸ್ಥಾನದಿಂದ ಆಚೆ ಹೋಗ್ಬೇಕಾದ್ರೆ ನಮಗೆ ಕಾಣಿಸಿದ್ದು ಈ ಪೋಸ್ಟರ್ಸು, ಮಾತಿನಾಗ ಮಳ್ಳಿ ಮನಸ್ಸಿನಾಗ ಕಳ್ಳಿ ಅಂತ. ಇನ್ನೊಂದು ಶಿಸ್ತು ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು ಅಂತ. ನೀವು ಯಾವ ನಾಟಕ ನೋಡಿದ್ರೆ ಕಮೆಂಟ್ ಮಾಡಿ.